ನಟಿ ಶ್ರುತಿ ಅವರು ಮೊನ್ನೆ ಮಾತಾಡ್ತಾ ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ತೀರ್ಥಯಾತ್ರೆ ನೆಪದಲ್ಲಿ ಅಥವಾ ತೀರ್ಥಕ್ಷೇತ್ರಗಳು ನೆಪದಲ್ಲಿ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಹೆಣ್ಮಕ್ಳು ಅಂತ ಹೇಳಿ. ಇದೇ ರೀತಿ ಹೇಳಿಕೆಗಳನ್ನ ಕುಮಾರಸ್ವಾಮಿ ಅವರು ರೀಸೆಂಟಾಗಿ ಕೊಟ್ಟಿದ್ರು. ಕುಮಾರಸ್ವಾಮಿ ಅವರು ಮೊನ್ನೆ ಹೇಳಿದ್ದು ನಾನು ಅದನ್ನು ಖಂಡಿಸ್ತೀನಿ. ಏಕೆಂದರೆ ಯಾವ ಹೆಣ್ಮಕ್ಳಿಗೂ ಇವರು ಈ ಥರ ಮಾತಾಡಬಾರ್ದು. ಏಕೆಂದರೆ ಇವ್ರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ಆ ಥರ ಮಾತಾಡಿದ್ರೆ ಹಳ್ಳಿ ಹೆಣ್ಮಕ್ಳು ಎಲ್ಲಿ ದಿಕ್ಕು ತಪ್ಪಿದ್ದಾರೆ. ಅವರು ಅವರ ಮಕ್ಕಳಿಗೆ ಅವ್ರಿಗೆ ಫೀಸ್ ಕಟ್ಟೋಕ್ಕೂ ದುಡ್ಡು ಇಲ್ದಲೇ ಇದ್ದಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು 2,000 ಪ್ರತಿ ಒಂದು ಮನೆಗೂ ಕೊಡ್ತಿದ್ದಾರೆ. ಪ್ರತಿಯೊಬ್ಬರೂ ಇವತ್ತು ಏನಂತ ಇದ್ದಾರೆ, ನಾವು ಕ್ಯಾಂಪೇನ್ಗೆ ಹೋದಾಗ ನಮಗೆ ಇವತ್ತು ಚೆನ್ನಾಗಿ ಊಟ ಮಾಡ್ಕೊಂಡಿದ್ದೀವಿ ಅಂದರೆ ಆದರೂ ಅನ್ನಭಾಗ್ಯ ಕೊಟ್ಟಿರೋ ಸಿದ್ದರಾಮಯ್ಯ ಅವ್ರಿಗೆ ನಾವು ಯಾರಿಗೆ ಓಟ್ ಹಾಕ್ತಿದ್ರು, ಸಿದ್ದರಾಮಯ್ಯ ಅವ್ರಿಗೆ ಓಟ್ ಹಾಕ್ತೀವಿ ಅಂತ. ಅದಕ್ಕೆ ಅಪಾಲಜಿ ಕೇಳಲೇಬೇಕು ಕುಮಾರಸ್ವಾಮಿಯವರು. ಯಾಕೆ ಅನ್ಬೇಕು? ಯಾಕೆಂದರೆ ಹೆಣ್ಮಕ್ಳು ಎಲ್ಲದರಲ್ಲೂ ಮುಂದಿದ್ದಾರೆ. ನಮ್ಮ ಅಂಬೇಡ್ಕರ್ ಸಾಹೇಬರು ಏನಂತ ಹೇಳಿದ್ದಾರೆ, ಎಲ್ಲ ಸಂವಿಧಾನದಲ್ಲೂ ಹೆಣ್ಮಕ್ಳು ಫಸ್ಟ್ ಇರಬೇಕು, ಫಸ್ಟು ಎಲ್ಲದರಲ್ಲೂ ಹೆಣ್ಮಕ್ಳು ಇದ್ಮೇಲೆ ನಾವು ಯಾಕೆ ಇದು ಮಾಡಬೇಕು. ನಾವು ಅದಕ್ಕೆ ಕುಮಾರಸ್ವಾಮಿಗೆ ಎಲೆಕ್ಷನ್ ಆದಮೇಲೆ ಒಂದು ಐದಿಂದಾನೇ ನಾವು ಒಂದು ಹೋರಾಟ ಮಾಡ್ತೀವಿ. ಇದ್ರ ಜೊತೆಗೆ ನಟಿ ಶ್ರುತಿ ಅವರು ಕೂಡ ಆಕೆ ಹೆಣ್ಣಾಗಿದ್ದಿದ್ರೆ ಆ ಥರ ಮಾತಾಡ್ತಿರ್ಲಿಲ್ಲ ಅನಿಸುತ್ತೆ. ಅವ್ರು ಹೆಣ್ಣಾಗಿದ್ದಿದ್ರೆ ಬೇರೆ ಹೆಣ್ಮಕ್ಳ ಮೇಲೆ ಖಂಡಿಸೋಕ್ಕೆ ಅನುಕೂಲ ಇರ್ತಿತ್ತು ಅವ್ರಿಗೆ. ಆ ಥರ ಮಾತಾಡೋಕ್ಕಾಗ್ತಿತ್ತ? ಅವ್ರು ಹೆಣ್ಣಾಗಿದ್ದಿದ್ರೆ ಆ ಥರ ಕೆಟ್ಟದಾಗಿ ಇನ್ನೊಂದು ಹೆಣ್ಣಿಗೆ ಕೈ ಮಾಡಿ ತೋರಿಸ್ಬಾರ್ದು ಅಲ್ವಾ. ಎಷ್ಟೋ ಜನ ಬಡವರು ಇವತ್ತು ಊಟ ಮಾಡ್ತಿದ್ದಾರೆ ಅಂದರೆ ಅದು ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋ ಅನ್ನಭಾಗ್ಯ ಮತ್ತು ದುಡ್ಡಾಗಲಿ, ಮತ್ತೊಂದು 5 ಜ್ಯೋತಿ ಭಾಗ್ಯ ಆಗಲಿ, 5 ಗೃಹಲಕ್ಷ್ಮಿ, 5 ಭಾಗ್ಯಗಳು ಏನು ಕೊಟ್ಟಿದ್ದಾರೋ ಅದರಿಂದ ಎಲ್ಲರಿಗೂ ಯೂಸ್ಫುಲ್ ಇದೆ. ಯಾರಿಗಿದು ಯೂಸ್ಫುಲ್ ಇಲ್ಲ? ಇವಾಗ BJP ಅವ್ರು ತಗೋತಾ ಇಲ್ವಾ? 5 ಪಂಚ ಯೋಜನೆ ತಗೋತಾ ಇಲ್ವಾ? ಅವರು ತಗೋತಾ ಇದ್ದಾರೆ. ಯಾಕಿಲ್ಲ ಅನ್ಬೇಕು? ನಾವು ಭೇದ ಭಾವನೆ ಮಾಡಲ್ಲ. ನಾವು ಯಾವುದು ಮಾಡಲ್ಲ. ನಾವು ಯಾರೆಲ್ಲ ಸಿದ್ದರಾಮಯ್ಯ ಅವ್ರು ಎಲ್ಲರನ್ನೂ ನಮ್ಮವರು ಅಂತ ಭಾವಿಸ್ತಾರೆ. ಸೊ ನಾವೆಲ್ಲರೂ ಒಂದೇ ಅಂತ ಹೇಳ್ತೀವಿ. ಶ್ರುತಿ ಅವರು ಹೇಳ್ತಾ ಇರೋದು ತಪ್ಪು. ಯಾಕಂದರೆ ನಮಗೆ ಸಿದ್ದರಾಮಯ್ಯ ಅವ್ರ ಮೇಲೆ ಇರಲಿ, ರಾಜೀವ್ ಗಾಂಧಿ ಇರಲಿ, ರಾಹುಲ್ ಗಾಂಧಿ ಇರಲಿ, ಪ್ರಿಯಾಂಕಾ ಗಾಂಧಿ ಇರಲಿ, ಯಾರಿದ್ರೂ ನಮಗೆ ಚೆನ್ನಾಗೇ ಹೆಲ್ಪ್ ಮಾಡಿದ್ದಾರೆ. ವಿದ್ವೆ ಅವ್ರಿಗೆ 800 ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಎಜುಕೇಷನ್ಗೆ ಅಮೌಂಟ್ ಕೊಡ್ತಾ ಇದ್ದಾರೆ. ಆಮೇಲೆ ಅನ್ನಭಾಗ್ಯ ಕೊಡ್ತಾರೆ, ಜ್ಯೋತಿ ಭಾಗ್ಯ ಕೊಡ್ತಾರೆ, ಗೃಹಲಕ್ಷ್ಮಿ ಕೊಡ್ತಾರೆ, ಎಲ್ಲರೂ ಕೊಡ್ತಾ ಇದ್ದಾರೆ. ಅದು ಹೆಲ್ಪ್ ಮಾಡೋರು ಯಾಕೆ ಮೇಡಮ್ ನೀವು 2,000 ತೊಗೊಳ್ತಾ ಇಲ್ಲ, ಅಕ್ಕಿ ತೊಗೊಳ್ತಾ ಇಲ್ಲ, ಸಿದ್ದರಾಮಯ್ಯ ಹೆಸರಿಂದನೇ ತೊಗೊಳ್ತಾ ಇರೋದಲ್ವ ಅಕ್ಕಿ ಎಲ್ಲ. ಮತ್ತೇನಕ್ಕೆ ಅವ್ರ ಮೇಲೆ ತಪ್ಪು ಇದು ಮಾಡ್ತಾರೆ? ಅವರು ಏನೇನೋ ರೀಸನ್ ಇರುತ್ತೆ, ಆಚೆ ಹೋಗಿ ಏನೇನು ಇರುತ್ತೋ, ಲವ್ ಕೇಸ್ ಇರುತ್ತೋ, ಏನು ಕೇಸ್ ಇರುತ್ತೋ ಗೊತ್ತಿಲ್ಲ, ಆಚೆ ಹೋಗಿದ್ರೆ ಅವ್ರ ಕಾರಣನ? ಅವ್ರು ಸತ್ತೋಗಿದ್ರೆ ಸಿದ್ದರಾಮಯ್ಯ ತಪ್ಪ? ಹೇಳಿ ನೀವೇನೆ ಸುಳ್ಳು ಮೇಡಮ್. ನಾವು ಒಂದು ಹೆಂಗಸರು, ನೀವು ಒಂದು ಹೆಂಗಸರು, ಲೇಡೀಸ್ ಬಗ್ಗೆ ನೀವು ಹೇಳ್ಬಾರ್ದು. ನೀವು ಲೇಡೀಸ್ ಲೇಡೀಸ್ ಮೇಲೆ ಹೇಳ್ತಾ ಇದ್ರಲ್ಲ, ನಮ್ಗೆ ಯಾರನ್ನ ಮುಂದೆ ಬರ್ರಿ ಅಂತ ಹೇಳ್ತಾರಾ? ಹೇಳಿ ನೀವೇನೆ ಶ್ರುತಿ ಅವರೇ. ನೀವು ಒಂದು ಹೆಂಗಸರು ಈ ಥರ ಯಾವತ್ತೂ ಇರಲಿ, ನೀವು ಹೇಳಬೇಕು ಜಾತಿ ಭೇದ ಭಾವದ ಮಾಡಬಾರ್ದು. ಹಿಂದೂ ಇರಲಿ, ಮುಸ್ಲಿಮ್ಸ್ ಇರಲಿ, ಯಾರನ್ನ ಇರಲಿ, ಸಿಕ್ಕಿರಲಿ, ಇಸಾಯಿ ಇರಲಿ, ಯಾರನ್ನ ಒಗ್ಗಟ್ಟು ಇರಬೇಕು. ಏನಿದ್ರು ಹೆಣ್ಮಕ್ಳು ಯಾವತ್ತು ಮುಂದೆ ಇರಬೇಕು, ಹೆಣ್ಮಕ್ಳು ಸ್ಟ್ರಾಂಗ್ ಇರಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ 12 ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ.